ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ರಕೃತಿಯ ಸೌಂದರ್ಯದಿಂದ ಹೊಳೆಯುವ ಕೇರಳದ ಮಣ್ಣಿನಲ್ಲಿ ಸಂತೋಷ, ಐಕ್ಯತೆ ಮತ್ತು ಆನಂದವನ್ನು ಹೊತ್ತೊಯ್ಯುವ ಹಬ್ಬವೇ ಓಣಂ. ಓಣಂ ಎಂದರೆ ಕೇವಲ ಹಬ್ಬವಲ್ಲ, ಅದು ಒಗ್ಗಟ್ಟಿನ ಮತ್ತು ಪರಂಪರೆಯ ಸಂಕೇತ. ಹೂಗಳಿಂದ ಅಲಂಕರಿಸಿದ ಮನೆ, ಸದ್ಯದ ಸುವಾಸನೆ ಹರಡುವ ಅಡಿಗೆ ಮನೆ, ಸಂಗೀತ ನೃತ್ಯದ ರಂಗು ತುಂಬಿದ ಬೀದಿ. ಹೌದು, ಶುರುವಾಗುತ್ತಿದೆ ಕೇರಳದ ಅತಿ ದೊಡ್ಡ ಹಬ್ಬ, ಸಂಸ್ಕೃತಿ ಹಬ್ಬ ಓಣಂ. ಮಹಾಬಲಿ ಚಕ್ರವರ್ತಿಯ ನೆನಪಿನಲ್ಲಿ ಆಚರಿಸುವ ಈ ಹಬ್ಬ ಸಂತೋಷ, ಐಕ್ಯತೆ ಮತ್ತು ಪರಂಪರೆಯ ಉತ್ಸವ. ಓಣಂ ನಗುವಿನ, ಸ್ನೇಹದ, ಸೌಹಾರ್ದದ ಹಬ್ಬ. 10 ದಿನಗಳ ಸಂಭ್ರಮ. 10 ದಿನಗಳವರೆಗೆ ಆಚರಿಸುವ ಓಣಂ ಹಬ್ಬ ತಿರು ಓಣಂನೊಂದಿಗೆ ಮುಕ್ತಾಯವಾಗುತ್ತದೆ. ಈ ದಿನದಂದು ವಿಶೇಷವಾಗಿ ಕೇರಳದ ಸೀರೆ ಅಥವಾ ಕಸವು ಸೀರೆಯನ್ನು ಧರಿಸಲಾಗುತ್ತದೆ. ಓಣಂ ಹಬ್ಬದ ಸಂದರ್ಭದಲ್ಲಿ ಮಹಾಬಲಿಯನ್ನು ಓಣತಪ್ಪನ್ ಎಂದು ಪೂಜಿಸಲಾಗುತ್ತದೆ. ಓಣಂ ವಾರ್ಷಿಕ ಸುಗ್ಗಿ ಮತ್ತು ಸಾಂಸ್ಕೃತಿಕ ಹಬ್ಬವಾಗಿದ್ದು ಕೇರಳದ ಜನರು ಹೆಚ್ಚಾಗಿ ಆಚರಿಸುತ್ತಾರೆ. ಓಣಂ ವಿಷ್ಣುವಿನ 5ನೇ ಅವತಾರ, ಅಂದರೆ ವಾಮನ ಅವತಾರ. ಉದಾರ ದೈತ್ಯ ರಾಜ ಮಹಾಬಲಿಯನ್ನು ಸ್ಮರಿಸುತ್ತದೆ. ಒಂದು ಕಥೆಯ ಪ್ರಕಾರ ಮಹಾಬಲಿ ದೇವತೆಗಳನ್ನು ಸೋಲಿಸಿ 3 ಲೋಕಗಳನ್ನು ಸ್ವಾಧೀನಪಡಿಸಿಕೊಂಡು ಅಧಿಕಾರಕ್ಕೆ ಬಂದಿರುತ್ತಾನೆ. ಸೋತ ದೇವತೆಗಳು ಮಹಾಬಲಿಯೊಂದಿಗಿನ ಯುದ್ಧದಲ್ಲಿ ಸಹಾಯಕ್ಕಾಗಿ ವಿಷ್ಣುವನ್ನು ಸಂಪರ್ಕಿಸುತ್ತಾರೆ. ಮಹಾಬಲಿಯ ವಿರುದ್ಧ ಹಿಂಸಾಚಾರದಲ್ಲಿ ದೇವರುಗಳನ್ನು ಸೇರಲು ವಿಷ್ಣು ನಿರಾಕರಿಸುತ್ತಾನೆ, ಏಕೆಂದರೆ ಮಹಾಬಲಿ ಒಬ್ಬ ಉತ್ತಮ ಆಡಳಿತಗಾರ ಮತ್ತು ಅವನ ಭಕ್ತನಾಗಿದ್ದನು. ಮಹಾಬಲಿ ದೇವರುಗಳ ಮೇಲಿನ ವಿಜಯದ ನಂತರ ತಾನು ಯಜ್ಞವನ್ನು ಮಾಡುವುದಾಗಿಯೂ ಯಜ್ಞದ ಸಮಯದಲ್ಲಿ ಯಾರಿಗಾದರೂ ಯಾವುದೇ ವಿನಂತಿ ಇದ್ದರೂ ಅದನ್ನು ಪೂರೈಸುವುದಾಗಿಯೂ ಘೋಷಿಸುತ್ತಾನೆ. ವಿಷ್ಣುವು ವಾಮನವೆಂಬ ಕುಬ್ಜ ಸನ್ಯಾಸಿಯ ತನ್ನ 5ನೇ ಅವತಾರವನ್ನು ತೆಗೆದುಕೊಂಡು ಮಹಾಬಲಿ ಇರುವಲ್ಲಿಗೆ ಬರುತ್ತಾನೆ. ಕುಬ್ಜ ಸನ್ಯಾಸಿಯ ರೂಪದಲ್ಲಿದ್ದ ವಿಷ್ಣುವು ನನಗೆ ಬೇಕಾಗಿರುವುದು 3 ಹೆಜ್ಜೆ ಭೂಮಿ ಎಂದು ಮಹಾಬಲಿಯನ್ನು ಕೇಳುತ್ತಾನೆ. ಇದಕ್ಕೆ ಮಹಾಬಲಿಯು ಒಪ್ಪುತ್ತಾನೆ. ವಾಮನನು ಅಗಾಧ ಗಾತ್ರಕ್ಕೆ ಬೆಳೆದು ಮಹಾಬಲಿ ಆಳ್ವಿಕೆ ನಡೆಸಿದ ಎಲ್ಲವನ್ನು ಕೇವಲ 2 ಹೆಜ್ಜೆಗಳಲ್ಲಿ ಆವರಿಸಿದನು. 3ನೇ ಗತಿಗಾಗಿ ಮಹಾಬಲಿಯು ವಿಷ್ಣುವಿಗೆ ಹೆಜ್ಜೆ ಹಾಕಲು ತನ್ನ ತಲೆಯನ್ನು ಅರ್ಪಿಸುತ್ತಾನೆ. ಇದನ್ನು ವಿಷ್ಣುವು ಮಹಾಬಲಿಯ ಭಕ್ತಿಗೆ ಸಾಕ್ಷಿಯಾಗಿ ಸ್ವೀಕರಿಸುತ್ತಾನೆ. ವಿಷ್ಣುವು ಅವನಿಗೆ ಒಂದು ವರವನ್ನು ನೀಡುತ್ತಾನೆ. ಅದರ ಮೂಲಕ ಮಹಾಬಲಿಯು ಪ್ರತಿ ವರ್ಷಕ್ಕೊಮ್ಮೆ ಅವನು ಹಿಂದೆ ಆಳಿದ ಭೂಮಿ ಮತ್ತು ಜನರನ್ನು ಭೇಟಿ ಮಾಡಬಹುದು. ಈ ಪುನರ್ಭೇಟಿಯು ಓಣಂ ಹಬ್ಬವನ್ನು ಸೂಚಿಸುತ್ತದೆ. ಸದ್ಯವು ಸಾಂಪ್ರದಾಯಿಕ 9 ಅಥವಾ ಹೆಚ್ಚಿನ ಬಗೆಯ ಸಸ್ಯಾಹಾರಿ ಊಟವಾಗಿದ್ದು ಬಾಳೆ ಎಲೆಯ ಮೇಲೆ ಬಡಿಸಲಾಗುತ್ತದೆ. ಸಾಂಪ್ರದಾಯಿಕ ವೇಷಭೂಷಣದಲ್ಲಿ ಓಣಪೊಟ್ಟನ್ ಉತ್ತರ ಕೇರಳದಲ್ಲಿ ಒಂದು ಪದ್ಧತಿಯಾಗಿದೆ. ಓಣಪೊಟ್ಟನ್ ಮನೆಗಳಿಗೆ ಭೇಟಿ ನೀಡಿ ಆಶೀರ್ವಾದ ನೀಡುತ್ತಾರೆ. ಸ್ನೇಹಿತರೆ, ಓಣಂ ನಮಗೆ ನೀಡುವುದು ಕೇವಲ ಹಬ್ಬವಲ್ಲ, ಅದು ಒಗ್ಗಟ್ಟು, ಸ್ನೇಹ ಮತ್ತು ಸಂತೋಷದ ಸಂಕೇತ. ಈ ಓಣಂ ನಮ್ಮ ಜೀವನಕ್ಕೂ ಸಮೃದ್ಧಿ, ಶಾಂತಿ ಮತ್ತು ಆನಂದ ತಂದುಕೊಡಲಿ. ಎಲ್ಲರಿಗೂ ಓಣಂ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.